ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್. ಇವತ್ತು ನಾನು ಬೇಬೀಸ್ಗೆ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ, ನಂತರ ತುರಿದಿದ್ದ ಕ್ಯಾರೆಟು ತೆಗೆದಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಇನ್ಯಾವುದಾದ್ರು ಬೇರೆ ತರಕಾರಿ ನಿಮ್ಮ ಮಕ್ಕಳು ತಿಂತಾರೆ ಅಂತಾರೆ ಅದನ್ನೂ ಆ್ಯಡ್ ಮಾಡ್ಕೋಬೋದು. ನಂತರ ಒಂದು ಪ್ಯಾನ್ ಅಥವಾ ಸಣ್ಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಸ್ವಲ್ಪ ಸಾಸಿವೆ ಹಾಕಿ. ನಾನಿಲ್ಲಿ ಬೇಬಿ ಅಳತೆಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ, ಒಂದೆರಡು ನಿಮಿಷ ಫ್ರೈ ಮಾಡಿ. ನಂತರ ನಾನು ಖಾರಕ್ಕಂತ ಒಣಮೆಣ್ಸಿನ್ಕಾಯಿನ ಬೀಜ ತೆಗೆದ್ಬಿಟ್ಟು ಸಣ್ಣದಾಗಿ ಒಂದು ಸಣ್ಣ ಪೀಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ, ಚೂರು ಖಾರಕ್ಕೆ ಅಂತ. ನೀವು ಹಾಕೋದಾರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದೆರಡು ನಿಮಿಷ ಫ್ರೈ ಮಾಡಾದಮೇಲೆ ತುರಿದಿಟ್ಟಿದ್ದಂಥ ಕ್ಯಾರೆಟ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಎಲ್ಲ ಸೇರಿ ಸ್ವಲ್ಪ ಫ್ರೈ ಮಾಡಿ. ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀವು ಮಕ್ಕಳಿಗೆ ಎಷ್ಟು ಉಪ್ಪು ಹಾಕ್ತೀರಾ ಅಷ್ಟು ನಿಮಗೆ ಗೊತ್ತಿರುತ್ತಲ್ವ, ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕ್ಯಾರೆಟು ಬೇಯಬೇಕು, ಸಾಫ್ಟ್ ಆಗಬೇಕು. ಮಕ್ಕಳಿಗೆ ಬಾಯಿಗೆ ಸಿಕ್ಕರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಕೆಲವೊಂದು ಮಕ್ಕಳಿಗೆ ಅಭ್ಯಾಸ ಇರಲ್ಲ, ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗೋಲ್ಲ. ಸೊ ಚೆನ್ನಾಗಿ ಬೇಯಲಿ, ಹಾಕಿರೋ ಒಂಥರ ತರಕಾರಿಗಳು ಚೆನ್ನಾಗಿ ಸ್ವಲ್ಪ ಬೇಯಲಿ. ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ಈಗ ನೀರು ಸ್ವಲ್ಪ ಕುದಿ ಬರ್ತಾ ಇದೆ ಲೈಟಾಗಿ. ನಂತರ ನಾನು ಶಾವಿಗೆನ ಆಲ್ರೆಡಿ ಹುರಿದು ಎತ್ತಿಟ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನೀವು. ಸೊ ಹುರಿದು ಎತ್ತಿಟ್ಕೊಂಡಿದ್ದಂಥ ಶಾವಿಗೆನ ಈ ಕುದೀತಾ ಇರೋವಂಥ ನೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ, ಗಂಟಾಗ್ಬಿಡುತ್ತೆ ಒಂದೊಂದು ಸಲ. ಸ್ವಲ್ಪನೇ ಹಾಕಿ ಅಲ್ಲಾಡಿಸ್ತಾ ಇರಿ. ಇಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಅಷ್ಟು ಬೇಗ ಗಂಟಾಗಲ್ಲ, ಆದರೂ ನೋಡಿಕೊಂಡು ಹಾಕಿ. ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು, ನೀರಲ್ಲಿ ಬೇಯ್ಕೋಬೇಕು. ನಾನು ಆದಷ್ಟು ಮೀಡಿಯಮ್ ಸಿಮ್ಮಲ್ಲೇ ಆದಷ್ಟು ಬೇಯಿಸ್ತಾ ಇದ್ದೀನಿ, ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಮಕ್ಕಳಿಗಲ್ವ, ಅದಕ್ಕೋಸ್ಕರ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಸ್ವಲ್ಪ ಒಂದು 5-10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ, ಅದು ಸಿಮ್ಮಲ್ಲಿ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ, ಈಗ ಆದಷ್ಟು ಆಲ್ಮೋಸ್ಟ್ ಆಗಿದೆ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಚೂರು ಕೊತ್ತಂಬರಿ ಅದ್ರ ಮೇಲೆಲ್ಲ ಗಾರ್ನಿಷ್ ಥರ ಹಾಕ್ತಾಯಿದ್ದೀನಿ, ಮಕ್ಕಳಿಗೂ ಒಳ್ಳೆಯದು ಕೊತ್ತಂಬರಿ ಸೊಪ್ಪಲ್ವಾ. ಸೊ ನೋಡಿ, ಈಗ ಶಾವಿಗೆ ಉಪ್ಪಿಟ್ಟು ರೆಡಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ. ನಿಮ್ಮ ಬೇಬಿ ಮೆನುವಲ್ಲಿ ಇದನ್ನೂ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಹೇಗಾಯಿತು ಅಂತ ಹೇಳಿ, ಮಾಡಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.